ಕಾಪು ತಾಲೂಕಿನ ಈ ಹೊಯ್ಗೆ ಅನ್ನೋ ಪ್ರದೇಶದಲ್ಲಿ ನಾವು ಕಾಲ್ಸಂಕ ನಿರ್ಮಾಣ ಮಾಡಲಿಕ್ಕೆ ಒಂದು ಪರ್ಮನೆಂಟ್ ಪರಿಹಾರವನ್ನು ಕೊಡಬೇಕು ಅನ್ನೋದು ಇಲ್ಲಿನ ಸಾರ್ವಜನಿಕರ ಆಗ್ರಹ ಆಗಿರುತ್ತದೆ. ಆ ನಿಟ್ಟಿನಲ್ಲಿ ನಾವು ಈ ಮಳೆಗಾಲದ ಮಟ್ಟಿಗೆ ಮಾತ್ರ ಈ ಒಂದು ತಾತ್ಕಾಲಿಕ ಪರಿಹಾರವನ್ನು ಹುಡುಕಿಟ್ಟಿದ್ದೇವೆ. ನಂತರದ ದಿನಗಳಲ್ಲಿ ಖಂಡಿತ ನಾವು ಉತ್ತಮವಾದಂತಹ ಕಾಲ್ಸಂಕವನ್ನ ನಿರ್ಮಾಣ ಮಾಡಿಕೊಟ್ಟು ವೃದ್ಧ ದಂಪತಿಗಳಿಗೆ ಖಂಡಿತ ನೆರವಾಗ್ತೇವೆ. ಅವರು ಅನಾರೋಗ್ಯ ಪೀಡಿತರಾಗಿರೋದ್ರಿಂದ ವೀಲ್ ಚೇರ್ ಹೋಗ್ಲಿಕ್ಕಿರ್ಬೋದು, ಆ ರೀತಿಯಾದಂತಹ ಒಂದು ಬಂದೋಬಸ್ತ್ ಆಗಿರುವಂತಹ ಕಾಲ್ಸಂಕವನ್ನ ಒಂದು ಪರ್ಮನೆಂಟ್ ಆಗಿ ಖಂಡಿತ ನಾವು ಸೊಲ್ಯೂಷನ್ ಮಾಡಿಕೊಡ್ತೇವೆ. ಈಗಾಗಲೇ ನಾವು PWD ಒಟ್ಟಿಗೆ ಈ ರೀತಿ ಸಂಪರ್ಕ ಸಾಧಿಸಿದ್ದೇವೆ. ಅಲ್ಲಿನ AWE ಆಗಿರುವಂತವರು ಖಂಡಿತ ನಾವು ನಮ್ಮ ಒಂದು ಏನು ಅನುದಾನ ಬರ್ತದೆ ಒಂದು ಲೋಕೋಪಯೋಗಿ ಇಲಾಖೆಗೆ, ಅದರ ಒಂದು ಅನುದಾನದಲ್ಲಿ ನಾವು ಖಂಡಿತ ಮಾಡಿಕೊಡ್ತೇವೆ ಅಂತ ಹೇಳಿದರೆ ನಾವು ಕೂಡ ಅದನ್ನ ಫಾಲೋ ಅಪ್ ಮಾಡಿ ಶೀಘ್ರದಲ್ಲಿಯೇ ಆಗುವ ಹಾಗೆ ತಾಲೂಕು ಆಡಳಿತ ಖಂಡಿತ ಕ್ರಮ ವಹಿಸುತ್ತೆ. ಈಗ ಕಾಲ್ಸಂಕ ಮಾಡಿಕೊಡ್ಲಿಕ್ಕೆ ಅವರು ಪ್ರಪೋಸಲ್ ಕಳಿಸ್ಲಿಕ್ಕೆ ಹೇಳಿದ್ದಾರೆ. ಈಗ ಈ ಮಳೆಗಾಲಕ್ಕೆ ಇದನ್ನ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕು, ಆಯ್ತಾ. ನೆಕ್ಸ್ಟ್ ಇನ್ನೊಂದು 4-5 ತಿಂಗಳೊಟ್ಟಿಗೆ ನಿಮಗೆ ಒಂದು ಕಾಲ್ಸಂಕವನ್ನಂತೂ ನಾವು ಮಾಡಿಕೊಡ್ತೇವೆ, ಆಯ್ತಾ. ಯಾಕಂತ ಹೇಳಿದ್ರೆ ನಮಗೆ ಕೂಡ ನಿನ್ನೆ ಯೋಚನೆ ಮಾಡುವಾಗ ನಾವು ಲಾಸ್ಟ್ ಟೈಮ್ 5 ತಿಂಗಳಿಂದ ನಿಮಗೊಂದು ಭರವಸೆ ಕೊಟ್ಟಿದ್ವಿ, ಅದು ಮಾಡ್ಲಿಕ್ಕೆ ಆಗಲಿಲ್ಲ. ಅಟ್ಲೀಸ್ಟ್ ಈಗ ಈ ಮಳೆಗಾಲದಲ್ಲಿ ಓಡಾಡ್ಲಿಕ್ಕೆ ಆಗಲಿ ಅಂತ ಹೇಳಿ ನಿನ್ನೆ ಪಂಚಾಯತಿಯವರಿಗೆ ಹೇಳಿ ಈ ಒಂದು ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಈಗ ಸದ್ಯಕ್ಕೆ ಈ ಮಳೆಗಾಲ ನೀವು ಕಳಿಬಹುದು, ಆಯ್ತಾ. ಈ ಮಳೆಗಾಲ ಕಳೆದ ನಂತರ ನಾವು PWD ಒಟ್ಟಿಗೆ ಒಂದು ಇಂಜಿನಿಯರ್ ಒಟ್ಟಿಗೆ ನಿನ್ನೆ ಮಾತಾಡಿದೆ. ಅವರು ಆಯಿತು ಪ್ರಪೋಸಲ್ ಕಳಿಸಿ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ, ಆಯಿತಾ. ಇದೊಂದು ಮಳೆಗಾಲಕ್ಕೆ ಇದೊಂದು ಈ ತಾತ್ಕಾಲಿಕ ವ್ಯವಸ್ಥೆ ಆಗಿದೆ. ಈ ಮಳೆಗಾಲಕ್ಕೆ ನಿಮಗೆ ತೊಂದರೆ ಆಗುದಿಲ್ಲ. ಈಗ ನಾವು ಆ ನಿಟ್ಟಿನಲ್ಲಿ ಒಂದು ಭದ್ರ ಅಡಿಪಾಯ ಹಾಕಿಯೇ ನಾವು ಈ ತಕ್ಷಣದಲ್ಲಿ ಕೆಲಸ ಶುರು ಮಾಡಿಬಿಡ್ತೇವೆ. ನಾವು ಇರಲಿ ಅಧಿಕಾರಿಗಳು ತಾತ್ಕಾಲಿಕ ಇಲ್ಲಿ ಇರ್ಬೋದು, ಇಲ್ಲದೆ ಇರ್ಬೋದು, ಬಟ್ ಆದ್ರೆ ಪ್ರಾಜೆಕ್ಟ್ಗಳು ಒಮ್ಮೆ ಶುರುವಾದ್ರೆ ಖಂಡಿತ ಅದು ಡೆಸ್ಟಿನಿ ಮುಟ್ಟುತ್ತದೆ. ಇದು ಇರ್ಲಿ ಬಿಡ್ಲಿ ಅಧಿಕಾರಿಗಳು, ಇವರಿಗೆ ಖಂಡಿತ ಇನ್ನು 2-3 ತಿಂಗಳಲ್ಲಿ ಒಂದು ಪರ್ಮನೆಂಟ್ ಆಗಿ ಒಂದು ಉತ್ತಮವಾದಂತಹ ಬಂದೋಬಸ್ತ್ ಕಾಲುಸಂಕವನ್ನು ನಿರ್ಮಾಣ ಮಾಡಿಯೇ ಮಾಡ್ತೇವಂತ ಒಂದು ಭರವಸೆನ ಹೇಳ್ತಾ ಇದ್ದೇನೆ. ಸರಿ ಮೇಡಮ್, ಅದೇ ಒಂದು ಕಾಲುಸಂಕದ ವಿಷಯ ಒಂದು, ಮತ್ತೆ ಅವರು ಹೇಳಿದಾಗೆ ಬರುವ ದಾರಿ ಕೂಡ ಇಲ್ಲಿ ಸರಿಯಾಗಿಲ್ಲ. ನಾನು ಕೂಡ ದಾರಿಯಲ್ಲಿ ಬರುವಾಗ ನಿಜವಾಗಿ ಕೂಡ ಮಂಡಿಯಿಂದ ಮೇಲ್ಭಾಗದಷ್ಟು ನೀರು ಇವತ್ತು ನಿಂತಿದೆ. ನಿನ್ನೆ ಮೊನ್ನೆಯಿಂದ ಬಹಳಷ್ಟು ಭರ್ಜರಿ ಮಳೆ ಸುರಿದಿರೋದ್ರಿಂದ ನೀರು ತುಂಬಾ ಹರಿದಿದೆ. ತಾವು ಹೇಳಿದ ಹಾಗೆ ಬರುವಂತಹ ದಾರಿ ಕೂಡ ರಸ್ತೆ ಕೂಡ ಚೆನ್ನಾಗಿಲ್ಲ. ವೃದ್ಧ ದಂಪತಿಗಳು ಈ ಒಂದು ದಾರಿಯಲ್ಲಿ ಹೇಗೆ ಓಡಾಡ್ತಾರೆ ಅನ್ನೋ ತಮ್ಮ ಪ್ರಶ್ನೆ ಸರಿಯಾಗಿದೆ. ನಾವು ಈಗಾಗಲೇ ಗ್ರಾಮ ಪಂಚಾಯತಿಯವರೆಗೂ ಕೂಡ ಗಮನಕ್ಕೆ ತಂದಿದ್ದೇವೆ. ಉತ್ತಮವಾದಂತಹ ಒಂದು ರಸ್ತೆಯನ್ನು ಕೂಡ ನಿರ್ಮಾಣ ಮಾಡ್ಲಿಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಮಗೆ ಆಲೋಚನೆ ಇದೆ.